ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ದಿನದ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಟಪ್ ಎಂದು ಬೀಳುವಂತಹ ಮಳೆ ನೀರಿನ ಸದ್ದು, ಢಣ್ ಎಂದು ಮೊಳಗುವಂತಹ ಗಂಟೆ, ಮಗುವಿನ ತೊದಲು ಮಾತು, ಅಮ್ಮನ ಪ್ರೀತಿಯ ಕರೆ, ಕುಹು ಎನ್ನುವಂತಹ ಕೋಗಿಲೆಯ ದನಿ, ಹೀಗೆ ಗಮನವಿಟ್ಟು ಕೇಳಿದರೆ ಅದೆಷ್ಟು ಬಗೆ ಶಬ್ದ ಪ್ರಪಂಚದಲ್ಲಿ. ಈ ಎಲ್ಲ ಶಬ್ದಗಳನ್ನು ಕೇಳುತ್ತಲೇ ಹೊರಗಿನ ಜಗತ್ತನ್ನು ಕೇಳುತ್ತಾ ಮಾತನ್ನು ಕೂಡ ನಾವು ಕಲಿಯುತ್ತೇವೆ. ಅಂದರೆ ಕಲಿಕೆಯಲ್ಲಿ ಈ ಶ್ರವಣ ಶಕ್ತಿ ಅನ್ನುವಂಥದ್ದು ಬಹಳ ಮಹತ್ವದ ಪಾತ್ರವನ್ನು ಪಡೆದಿದೆ. ಆದರೆ ಈ ಶಬ್ದಗಳು ಭಾಗಶಃ ಅಥವಾ ಪೂರ್ತಿಯಾಗಿ ಕೇಳದಂತಹ ಸಮಸ್ಯೆ ಇದ್ದರೆ ಅದನ್ನು ಶ್ರವಣ ದೋಷ ಅಂಥೇಳಿ ಕರೆಯಲಾಗುತ್ತೆ. ಬಹಳಷ್ಟು ಜನಕ್ಕೆ ಈ ರೀತಿಯ ಒಂದು ಸಮಸ್ಯೆ ಇದ್ದಾಗ ಅದು ಇದೆ ಅಂತಲೇ ಗೊತ್ತಾಗದೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಬಳಲ್ತಾ ಇರ್ತಾರೆ. ಆದರೆ ಈ ಶ್ರವಣ ದೋಷದ ಸಮಸ್ಯೆಯನ್ನು ಆರಂಭದಲ್ಲೇ ಗುರುತಿಸಿ ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ನೀಡಿದರೆ ಈ ರೀತಿ ಸಮಸ್ಯೆ ಇದ್ದವರು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸ್ವಾವಲಂಬಿಗಳಾಗಿ ಬದುಕಲು ಖಂಡಿತವಾಗಿ ಸಾಧ್ಯವಿದೆ. ಹಾಗಾಗಿಯೇ ಜನರಲ್ಲಿ ಶ್ರವಣ ದೋಷದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಲು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಕೊನೆಯ ಭಾನುವಾರದಂದು ವಿಶ್ವ ಶ್ರವಣ ದೋಷ ಉಳ್ಳವರ ದಿನ, ಹಾಗೆಯೇ ಸೆಪ್ಟೆಂಬರ್ 23ರಂದು ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ ಅಂಥೇಳಿ ಆಚರಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮ ಶ್ರವಣ ದೋಷದ ಕುರಿತಾಗಿ. ಅದಕ್ಕಾಗಿ ನಮ್ಮೊಂದಿಗಿದ್ದಾರೆ KC ಜನರಲ್ ಆಸ್ಪತ್ರೆಯ ಕಿವಿ, ಮೂಗು, ಗಂಟಲು ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಮತ್ತು ಹಿರಿಯ ತಜ್ಞರು ಆಗಿರುವಂತಹ ಡಾಕ್ಟರ್ ರಮೇಶ್ ಕೆ ಕೌಲಗುಡ್ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಡಾಕ್ಟರ್, ನಾನು ಈಗಾಗಲೇ ಹೇಳಿದೆ, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಕೊನೆಯ ಭಾನುವಾರದಂದು ವಿಶ್ವ ಶ್ರವಣ ದೋಷ ಉಳ್ಳವರ ದಿನ ಅಂಥೇಳಿ ಆಚರಿಸಲಾಗ್ತಾ ಇದೆ. ಹಾಗೆಯೇ ಸೆಪ್ಟೆಂಬರ್ 23ರಂದು ತಾವು ತಿಳಿಸಿದ ಹಾಗೆ ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ ಅಂಥೇಳಿ ಆಚರಿಸಲಾಗ್ತಾ ಇದೆ. ಈ ದಿನಗಳನ್ನು ಯಾವಾಗಲಿಂದ ಆಚರಿಸ್ಕೊಂಡು ಬರಲಾಗ್ತಾ ಇದೆ ಮತ್ತು ಇದರ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ತೀರಾ? ಇದರದ್ದು ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ ಮತ್ತು ಜಾಗತಿಕ ಕಿವುಡರು ಅಂತಂದರೆ ಶ್ರವಣದೋಷ ಉಳ್ಳವರು. ನಾವು ಆ್ಯಕ್ಚುಲಿ ಕಿವುಡ ಅಂತ ಆ ಶಬ್ದ ಉಪಯೋಗಿಸ್ಬಾರ್ದು, ಈಗ ಅದೊಂಥರ ಅಗೌರವ ತೋರಿಸ್ದಂಗೆ ಆಗುತ್ತೆ ಅಂತ. ಶ್ರವಣದೋಷ ಉಳ್ಳವರ ದಿನ ಅಂತ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ. 23 ಸೆಪ್ಟೆಂಬರ್ ಏನಿದೆ ಇದು ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ, ಮತ್ತು 27 ಸೆಪ್ಟೆಂಬರ್ ಪ್ರತಿ ವರ್ಷ ವಿಶ್ವ ಶ್ರವಣದೋಷ ಉಳ್ಳವರ ದಿನ ಅಂತ ಆಚರಿಸ್ತೀವಿ. ಇದು ಸುಮಾರು 1951ರಿಂದ ರೋಮ್ನಲ್ಲಿ ಒಂದು ವಿಶ್ವ ಶ್ರವಣದೋಷ ಉಳ್ಳವರ ಒಕ್ಕೂಟ, ವರ್ಲ್ಡ್ ಡೆಫ್ ಫೆಡರೇಷನ್ ಅಂತ ಒಂದು ಸಂಸ್ಥೆ ಆರಂಭವಾಯಿತು. ಅದರದ್ದು ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಶ್ರವಣದೋಷ ಉಳ್ಳವರು ಜಗತ್ತಿನಲ್ಲಿ ಎಲ್ಲೆಡೆಯಲ್ಲಿಯೂ ಇವರ ಸಾಧನೆಗಳನ್ನು ಪರಿಚಯಿಸುವುದು, ಇವ್ರಿಗೆ ಏನೇನು ತೊಂದರೆಗಳಿದೆ ಅದನ್ನು ಗಮನಹರಿಸಿ ಅದನ್ನು ಆಯಾ ಸರ್ಕಾರದ ಗಮನಕ್ಕೆ ತರೋದು, ಅವರಿಗೆ ಹೆಚ್ಚಿನ ನೆರವು, ಸೌಲಭ್ಯ, ಸೌಕರ್ಯ ಒದಗಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ಘನ ಉದ್ದೇಶದಿಂದ ಈ ಸಂಸ್ಥೆ ಪ್ರಾರಂಭವಾಯಿತು. ಸುಮಾರು 130 ದೇಶಗಳು ಜಗತ್ತಿನಲ್ಲಿ ಇದರ ಮೆಂಬರ್ ಕಂಟ್ರೀಸ್ ಅಂದರೆ ಸದಸ್ಯ ರಾಷ್ಟ್ರಗಳಾಗಿವೆ. ಇದಕ್ಕೆ ಸಂಯುಕ್ತ ಆರೋಗ್ಯ ಸಂಯುಕ್ತ UN ಯುನೈಟೆಡ್ ನೇಷನ್ಸ್ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಅಂತ ಏನು ಹೇಳ್ತೀವಿ, ಅದರದ್ದು ಮಾನ್ಯತೆ ಇದೆ. ಸೊ ಆಯಾ ಸರ್ಕಾರಗಳು ಈ ಸಂಸ್ಥೆಯ ಸೂಕ್ತ ಸಲಹೆಗಳನ್ನು ಪಡಿತವೆ. ಯಾವುದಕ್ಕೋಸ್ಕರ ಅಂತಂದರೆ ಈ ಶ್ರವಣದೋಷ ಉಳ್ಳವರ ಒಂದು ಸೌಕರ್ಯ ಒದಗಿಸುವಲ್ಲಿ ಅವ್ರಿಗೆ ಯಾವ ಥರದಿಂದ ನಾವು ನೆರವು ಕೊಡ್ಬೋದು ಅದ್ರ ಬಗ್ಗೆ ಸೂಕ್ತ ಸಲಹೆಗಳನ್ನು ಸರ್ಕಾರಗಳಿಗೆ ಇದು ಕೊಡ್ತಾ ಇದೆ. ಇದು ಒಂದು ಸರ್ಕಾರೇತರ ಸಂಸ್ಥೆ. ಈಗ ಪ್ರತಿ ವರ್ಷನೂ ಒಂದು ಧ್ಯೇಯವನ್ನು ಇಟ್ಕೊಳ್ತಾ ಇದ್ದಾರಾ? ಹಾಗೆ ಇತ್ತು ಅಂತಾದಲ್ಲಿ ಈ ವರ್ಷದ ಧ್ಯೇಯ ಏನು? ಈ ವರ್ಷದ ಧ್ಯೇಯ ಏನು ಅಂತಂದರೆ ಸೈನ್ ಲ್ಯಾಂಗ್ವೇಜ್ ಫಾರ್ ಎವ್ರಿ ಒನ್, ಸಂಕೇತ ಭಾಷೆ ಎಲ್ಲರಿಗಾಗಿ ಅಂತ ಒಂದು ಇದು ಧ್ಯೇಯ, ಈ ವರ್ಷ ಧ್ಯೇಯವಾಕ್ಯ. ಇನ್ನೊಂದು ಏನು ಅಂತಂದರೆ ಫೋಕಸ್ ಆನ್ ಡೆಫ್ ಎಜುಕೇಷನ್. ಈ ಶ್ರವಣದೋಷ ಉಳ್ಳವರ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅವರಿಗೆ ಶಿಕ್ಷಣ ವಂಚಿತರಾಗದಂಗೆ, ಅವ್ರಿಗೆ ಶ್ರವಣದೋಷ ಉಳ್ಳವ್ರಿಗೇ ಕೆಲವು ಸ್ಪೆಷಲ್ ಸ್ಕೂಲ್ಸ್ ಎಲ್ಲ ಇದೆ, ಅವನ್ನ ಹೆಚ್ಚಿಗೆ ಸ್ಥಾಪಿಸಿ ಅಲ್ಲಿ ಟೀಚರ್ಸ್ಗಳನ್ನು ಅಪಾಯಿಂಟ್ ಮಾಡಿ ಅವ್ರಿಗೆ ಶಿಕ್ಷಣವನ್ನು ಕೊಟ್ಟು ಅವ್ರನ್ನ ಆಲ್ಮೋಸ್ಟ್ ಇತರರ ಸಮಾನತೆಗೆ ತರಬೇಕು ಅನ್ನೋ ಒಂದು ಉದ್ದೇಶ, ಫೋಕಸ್ ಆನ್ ಡೆಫ್ ಎಜುಕೇಷನ್. ಆಮೇಲೆ ಸೈನ್ ಲ್ಯಾಂಗ್ವೇಜ್ ಫಾರ್ ಎವ್ರಿ ಒನ್.
ಈಗ ಇದೆಲ್ಲವನ್ನ ಹೇಳೋದು ಸರಿ, ಆದರೆ ಒಂದಿಷ್ಟು ಅಂಕಿ ಅಂಶಗಳ ಮೂಲಕ ಈ ಶ್ರವಣ ದೋಷ ಅನ್ನುವಂಥದ್ದು ಯಾವೆಲ್ಲ ರೀತಿಯ ಒಂದು ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ ಸರ್? ಈಗ ಜಾಗತಿಕ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ ಸುಮಾರು ಜಗತ್ತಿನಲ್ಲಿ ಈಗ 460 ಮಿಲಿಯನ್ ಶ್ರವಣ ದೋಷ ಉಳ್ಳ ಜನರಿದ್ದಾರೆ, ವಿವಿಧ ರೀತಿಯ, ಅದು ಸಾಮಾನ್ಯದಿಂದ ತೀವ್ರತರದವರೆಗೂ ಆಗಿರಬಹುದು. ಅದರಲ್ಲಿನೇ ಸುಮಾರು 70 ಮಿಲಿಯನ್ ತೀವ್ರ ತರಹದ ಶ್ರವಣ ದೋಷ ಉಳ್ಳವರು, ಅಂತಂದರೆ ಪ್ರಫೌಂಡ್ ಡೆಫ್ನೆಸ್ ಅಂತ ಹೇಳ್ತೀವಿ. ಸೊ ಈ ಪ್ರಫೌಂಡ್ ಡೆಫ್ನೆಸ್ ಅಂತೇಳಿ ಇದರಲ್ಲಿ ಮಕ್ಕಳು ಜಾಸ್ತಿ, ಅದು ಒಂಥರ ಚಿಂತೆಗೀಡು ಮಾಡುವಂಥ ವಿಷಯ. 0 to 14 ಇಯರ್ಸ್ ಏಜ್ ಗ್ರೂಪ್ನಲ್ಲಿರೋರು ತುಂಬ ಮಕ್ಕಳು, ನಿಯರ್ಲಿ 80% ಇರೋದರಿಂದ ಈಗ ಎಲ್ಲರ ಗಮನ ಆ ಕಡೆ ಹರಿದಿದೆ. ಯಾಕಂದರೆ ಇವ್ರನ್ನ ಹಾಗೆ ಬಿಟ್ಟರೆ ಮಾತು ಬೆಳೆಯಲ್ಲ, ಮಾತು ಕಲ್ತ್ಕೊಳ್ಳಲ್ಲ ಅವರು. ಸೊ ಇದರಿಂದ ಏನಾಗುತ್ತೆ, ಒಂದು ಅಂಗವೈಕಲ್ಯ ಕಂಟಿನ್ಯೂಯಸ್ ಆಗಿ ಸಮಾಜಕ್ಕೂ ಒಂಥರ ಹೊರೆ ಆಗಬಾರ್ದು, ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಎಲ್ಲ ಕಡೆ ಗಮನ ಹರಿಸ್ತಾ ಇರೋದ್ರಿಂದ ಈ ಆಚರಣೆ ಉದ್ದೇಶನೂ ಅದೇ ಆಗಿದೆ. ಈಗ ಇಂತಹ ಸಮಸ್ಯೆ ಉಳ್ಳವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ನೀಡಿ ಅವರನ್ನು ಮುಖ್ಯವಾಹಿನಿಗೆ ಸೇರಿಸಬೇಕು ಅಂತ ಹೇಳಿ ಸರ್ಕಾರದಿಂದಲೂ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಮುಖ್ಯವಾದಂಥವನ್ನ ಹೆಸರಿಸಲಿಕ್ಕೆ ಸಾಧ್ಯನಾ? ಸೊ ಈಗ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಡೆಫ್ನೆಸ್ ಅಂತ ಇದೆ. ಸೊ ಅದೇನು ಅಂತಂದರೆ ರಾಷ್ಟ್ರೀಯ ಕಾರ್ಯಕ್ರಮ. ನಾವು ಇದನ್ನು ಶ್ರವಣ ದೋಷವನ್ನು ನಿಯಂತ್ರಣ ಮಾಡೋದು ಮತ್ತು ತಡೆಗಟ್ಟುವಿಕೆ ಆದಷ್ಟು ಶೀಘ್ರದಲ್ಲಿ, ಅಂತಂದರೆ ನವಜಾತ ಶಿಶುವಿನ ಮಟ್ಟದಲ್ಲೇ ಅದನ್ನು ನಾವು ಗುರುತಿಸಿ, ಅದು ಶ್ರವಣ ದೋಷ ಇದ್ದರೆ ಅದಕ್ಕೆ ಏನು ಶ್ರವಣ ಸಾಧನ ಅಳವಡಿಕೆ ಮಾಡಬೇಕಾ ಅಥವಾ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಶಸ್ತ್ರಚಿಕಿತ್ಸೆ ಮೂಲಕ ಮಗುವಿಗೆ ನಾವು ಕೇಳೋ ಹಾಗೆ ಮಾಡಬೇಕಾ. ಯಾಕಂದರೆ ನಮಗೆ ಕಿವಿ ಕೇಳಿದರೆ ಮಾತ್ರ ಮಾತು ಕಲಿಯೋಕ್ಕೆ ಸಾಧ್ಯ. ಅದಕ್ಕೆ ನಾವು ಹೇಳೋದು ಹಿಯರಿಂಗ್ ಲೀಡ್ಸ್ ಟು ಸ್ಪೀಚ್. ನಮಗೆ ಆ ವಯಸ್ಸಿನಲ್ಲಿ ಕಿವಿನೇ ಕೇಳದೆ ಹೋದರೆ ಮಾತು ಡೆವಲಪ್ ಆಗೋದೇ ಇಲ್ಲ. ಅದಕ್ಕೆ ಒಂದು ಮಗುವಿನ ವಯಸ್ಸಿನಲ್ಲಿ 3 to 5 ಇಯರ್ಸ್ ಆಫ್ ಏಜ್ ವಿ ಕಾಲ್ ಇಟ್ ಆಸ್ ಸ್ಪೀಚ್ ಫಾರ್ಮೇಟಿವ್ ಇಯರ್ಸ್. 3 to 5 ಇಯರ್ಸ್ ಆ ಮಗು ಆ್ಯಕ್ಟಿವ್ ಆಗಿ ಮಾತು ಕಲಿಯೋಕ್ಕೆ ಪ್ರಾರಂಭ ಮಾಡ್ತಾ ಇರುತ್ತೆ. ಆ ಟೈಮ್ನಲ್ಲಿ ಮಗು ಕಿವಿ ಚೆನ್ನಾಗಿ ಕೇಳ್ತಾ ಇರಬೇಕು. ಸೊ ಲಿಸ್ನಿಂಗ್ ಲೀಡ್ಸ್ ಟು ಸ್ಪೀಚ್. ಆವಾಗಲೇ ಏನಾದರೂ ದೋಷ ಇದ್ದರೆ ಅದಕ್ಕೆ ಸರಿಯಾಗಿ ಭಾಷೆ ಕಲಿಯೋದೇ ಇಲ್ಲ, ಅಥವಾ ಸಂಪೂರ್ಣ ಕಿವಿನೇ ಕೇಳ್ತಾ ಇಲ್ಲ ಅಂತಂದರೆ ಅದು ಸಂಪೂರ್ಣ ಮಾತು ಕಲಿಯೋದೇ ಇಲ್ಲ. ಹಾಗಾಗಿಯೇ ಈ ಶ್ರವಣ ದೋಷ ಅಥವಾ ಸಮಸ್ಯೆ ಯಾವುದೇ ರೀತಿಯಲ್ಲಿ ಇದ್ರೂ ಕೂಡ ಅದನ್ನ ಆರಂಭದಲ್ಲೇ ಗುರುತಿಸುವಂಥದ್ದು ತುಂಬಾ ಮುಖ್ಯ ಅನ್ನುವ ಮಾತನ್ನ ನೀವು ಹೇಳ್ತಾ ಇದ್ದೀರಿ. ಡಾಕ್ಟರ್, ಈಗ ಕಿವಿಯ ಒಂದು ರಚನೆಗೆ ಬರೋಣ. ಯಾಕಂದ್ರೆ ಶ್ರವಣ ದೋಷ ಹೇಗೆ ಉಂಟಾಗುತ್ತೆ, ಅದಕ್ಕೆ ಕಾರಣಗಳೇನು, ಮತ್ತೆ ಅದನ್ನು ತಡೆಗಟ್ಟೋದು ಹೇಗೆ, ಇದು ಮೂರು ಕೂಡ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅಂಗಗಳಾಗಿರೋದ್ರಿಂದ ಕಿವಿಯ ರಚನೆ ಹೇಗಿದೆ ಮತ್ತು ಕೇಳುವಿಕೆ ಅನ್ನೋದು ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ವಿವರಿಸ್ತೀರಾ? ಮುಖ್ಯವಾಗಿ ಕಿವಿಯಲ್ಲಿ ನಾವು 3 ಭಾಗಗಳಾಗಿ ವಿಂಗಡಿಸ್ತೀವಿ: ಹೊರಕಿವಿ, ಮಧ್ಯ ಕಿವಿ ಮತ್ತು ಒಳಕಿವಿ ಅಂತ. ಆಮೇಲೆ ಈ ಹೊರಕಿವಿಯಿಂದ ಶ್ರವಣ ತರಂಗಗಳು ನಮ್ಮ ಕಿವಿ ಪಟಲ ಇಯರ್ ಡ್ರಮ್ ಮೇಲೆ ಬಿದ್ದು ಅದು ವೈಬ್ರೇಟ್ ಆಗಿ ಅದು ಒಳಗಡೆ ಕಿವಿಯ ಮೂಲಕ ಶ್ರವಣ ನರ ಅಂತ ಏನಿರುತ್ತೆ ಅದರಿಂದ ನಮ್ಮ ಮೆದುಳಿನಲ್ಲಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟರ್ಸ್, ವಾಕ್ ಮತ್ತು ಶ್ರವಣ ಕೇಂದ್ರಗಳು, ನರಕೋಶಗಳು ಇವೆ. ಅಲ್ಲಿಗೆ ಹೋಗಿ ತಲುಪಿದಾಗ ಅದರದ್ದು ಇಂಟರ್ಪ್ರಿಟೇಷನ್ ಆಗಿ ನಮಗೆ ಶಬ್ದದ ಅರಿವಾಗುತ್ತೆ. ಆಮೇಲೆ ಶಬ್ದದ ಮೀನಿಂಗ್, ಅರ್ಥ ಏನು ಅಂತ ಗೊತ್ತಾಗುತ್ತೆ. ಸೊ ಆವಾಗ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ಆ ಥರ ಸ್ಪೀಚ್ ಡೆವಲಪ್ ಆಗುತ್ತೆ. ಸೊ ಇದು ಕಿವಿಯ ಅಂಗರಚನೆ ಏನಾಗಿದೆ, ಪೂರ್ತಿ ಹೊರಕಿವಿ ಮತ್ತು ಕಿವಿ ನರದಿಂದ ಮೆದುಳಿನವರೆಗೆ ಇದು ಸುಮಾರು ಗರ್ಭಾವಸ್ಥೆಯಲ್ಲಿ 5 ತಿಂಗಳ ಪ್ರೆಗ್ನೆನ್ಸಿಯಲ್ಲೇ ರೆಡಿಯಾಗಿ ಹೋಗಿರುತ್ತೆ. ಸೊ 20th ವೀಕ್ಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಈ ಪೂರ್ತಿ ಸಿಸ್ಟಮ್ ಡೆವಲಪ್ ಆಗಿಬಿಟ್ಟಿರುತ್ತೆ. ಸೊ ಮಗು ಹುಟ್ಟಿದಾಗ, ಜನನ ಆದಾಗ ನಮ್ಮ ಆಡಿಟರಿ ಸಿಸ್ಟಮ್ ಏನು ಶ್ರವಣ ಇದಿದೆ ಸಿಸ್ಟಮು ಪೂರ್ತಿ ಡೆವಲಪ್ ಆಗಿಬಿಟ್ಟಿರುತ್ತೆ. ಸೊ ಯಾಕಂತ ನಾನು ಹೇಳ್ದಂಗೆ 20 ವೀಕ್ ಆಫ್ ಪ್ರೆಗ್ನೆನ್ಸಿನಲ್ಲೇ ಅದು ಆಗೋಗಿರುತ್ತೆ. ಅಂದ್ರೆ ಈಗ ಗರ್ಭಸ್ಥ ಶಿಶುವು ಕೂಡ ಕಿವಿ ಕೇಳುತ್ತೆ, ಬಟ್ ಅದು ನಮ್ಮ ಅರಿವಿಗೆ ಬರಲ್ಲ. ಬಟ್ ಈಗ ಅದಕ್ಕೆ ಕೆಲವು ಸಾಧನಗಳಿದೆ, ಅದು ಕಿವಿ ಕೇಳುತ್ತೋ ಇಲ್ಲೋ ಅಂತ ನಾವು ಕಂಡುಹಿಡಿಯೋದಕ್ಕೆ. ಅದಕ್ಕೆ ನಾವು ಸರ್ಕಾರಕ್ಕೆ ನಮ್ಮದು ಒಂದು ಒತ್ತಾಯನೂ ಇದೆ. ಏನು ಅಂತಂದರೆ ನವಜಾತ ಶಿಶುವಿನ ಶ್ರವಣ ಪರೀಕ್ಷೆ ಕಂಪಲ್ಸರಿ ಮಾಡಬೇಕು. ಈಗ ಹೆಂಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಇದೆ, ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಅಥವಾ ಸಮಗ್ರ ಲಸಿಕಾ ಕಾರ್ಯಕ್ರಮ, DPT, ಪೋಲಿಯೋ ಅವೆಲ್ಲ ನಾವು ಟೈಮ್ ಟು ಟೈಮ್ ಹಾಕ್ತೀವಿ. ಹಾಗೆ ಮಗು ಹುಟ್ಟಿದ ತಕ್ಷಣವೇ ಅದಕ್ಕೆ ಶ್ರವಣ ಪರೀಕ್ಷೆನೂ ಮಾಡಿಬಿಡಿ. ಅದಕ್ಕೆ ಸಾಧನ ಇದೆ, ಯಂತ್ರ ಇದೆ, ಅದಕ್ಕೆ ಟ್ರೈನ್ಡ್ ಆಡಿಯಾಲಜಿಸ್ಟ್ ಅಂತ ಇರ್ತಾರೆ. ಈಗ ಸರ್ಕಾರದಿಂದ ಎಲ್ಲ ಹಾಸ್ಪಿಟ್ಲಲ್ಲೂ ಅಪಾಯಿಂಟ್ಮೆಂಟ್ ಆಗಿದೆ. ಸೊ ಅವ್ರು ಟ್ರೈನಿಂಗ್ ಆದವ್ರು ಇರ್ತಾರೆ. ನವಜಾತ ಶಿಶು ಅವಾಗ ಏನಾಗುತ್ತೆ, ಶೀಘ್ರವಾಗಿ ನಾವು ಪತ್ತೆ ಹಚ್ಚೋಕೆ ಸಾಧ್ಯ ಆಗುತ್ತೆ. ಆವಾಗ ನಾವು ಏನು ನಮ್ಮ ಕಡೆಯಿಂದ ಸುಮಾರು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ತಾಂತ್ರಿಕವಾಗಿ ಸುಮಾರು
ಅಡ್ವಾನ್ಸ್ ಆಗಿದೆ. ಸೊ ಏನೋ ಒಂದು ಸೊಲ್ಯೂಷನ್ ಇರುತ್ತೆ ನಾವು ಸರಿ ಮಾಡೋದಕ್ಕೆ. ಅದನ್ನು ಚಿಕಿತ್ಸೆ ರೂಪದಲ್ಲಿ ಮಾಡ್ಬೋದು, ಶ್ರವಣ ಸಾಧನ ಮಾಡ್ಬೋದು, ಅಥವಾ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಮಾಡಿ ಅಳವಡಿಸ್ಬೋದು. ಏನೋ ಮಾಡಿ ಮಗುಗೆ ಒಟ್ಟಿನಲ್ಲಿ ನಮ್ಮ ಉದ್ದೇಶ ಕಿವಿ ಕೇಳೋಂಗೆ ಮಾಡಬೇಕು. ಈಗ ಶ್ರವಣ ದೋಷ ಅಂದ ತಕ್ಷಣ ಅದರಲ್ಲಿ ಬೇರೆ ಬೇರೆ ರೀತಿಯದ್ದಿದೆ. ಕೆಲವು ಸಲ ಒಂದೇ ಕಿವಿ ಕೇಳುವಂಥದ್ದು, ಅಥವಾ ಭಾಗಶಃ ಕೇಳುವಂಥದ್ದು, ಅಥವಾ ಎರಡೂ ಕಿವಿಗಳಲ್ಲಿ ಕೇಳಿಸ್ದೇ ಇರುವಂಥದ್ದು. ಹೀಗೆ ಕಿವುಡುತನ ಅಥವಾ ಶ್ರವಣ ದೋಷ ಸಂಪೂರ್ಣವಾಗಿ ಇದೆ ಅಂತ ಹೇಳಬೇಕಾದ್ರೆ ಯಾವ ರೀತಿಯ ಒಂದು ಸಮಸ್ಯೆ ಇರಬೇಕಾಗತ್ತೆ? ಒಂದು ಆ ಬಿಹೇವಿಯರ್, ಅವರ ನಡವಳಿಕೆ ಮೇಲಿಂದ ಗೊತ್ತಾಗುತ್ತೆ. ಈಗ ಎಷ್ಟೋ ಸರಿ ನಾವು ತಾಯಂದ್ರೆ ಕರ್ಕೊಂಬರ್ತಾರೆ ಮಕ್ಕಳನ್ನ, ಮಗುಗೆ ಕಿವಿ ಕೇಳ್ತಾ ಇಲ್ಲ ಅಂತ ನನಗೆ ಡೌಟ್ ಬರ್ತಾ ಇದೆ ಅಂತ. ನಾವು ಕೇಳ್ತೀವಿ, ಇಷ್ಟು ಚಿಕ್ಕ ಮಗು, 6 ತಿಂಗಳ ಮಗು, 3 ತಿಂಗಳ ಮಗು, ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಅವ್ರಿಗೆ ಕೇಳಿದರೆ, ಎಷ್ಟು ಇಲ್ಲಿಟ್ರೇಟ್ ಮದರ್ಸ್ ಇರ್ತಾರೆ ಆದರೂ ಗೊತ್ತ. ಬಟ್ ಏನಾಗುತ್ತೆ, ರಿಸ್ಪಾನ್ಸ್ ಟು ಸೌಂಡ್, ಜೋರಾಗಿ ಶಬ್ದ ಬಂದಾಗ ಮಗು ಬೆಚ್ಚಿ ಬೀಳುತ್ತೆ, ಅದು ನ್ಯಾಚುರಲ್ ರಿಸ್ಪಾನ್ಸ್. ಈ ಮಗು ಕುಂಭಕರ್ಣ ಥರ ನಿದ್ರೆ ಹೊಡಿತಾ ಇದ್ರೆ ಮಗು ತಾಯಿಗೆ ಡೌಟ್ ಬರುತ್ತೆ, ಏನಿದಿಷ್ಟು ದೊಡ್ಡ. ಬೇರೆ ಮಕ್ಕಳಾದರೆ ಕಿರ್ಚಿ ಅಳೋಕೆ ಶುರು ಮಾಡ್ತವೆ, ಆದರೆ ಇದು ಸುಮ್ಮನೆ ಮಲಗಿದೆ, ಒಂದು ಡೌಟ್. ಆ ಡೌಟಿಂದ ಅವರು ಡಾಕ್ಟರ್ ಹತ್ರ ಕರ್ಕೊಂಬರ್ತಾರೆ. ಆಮೇಲೆ ಸ್ವಲ್ಪ ಮಕ್ಕಳು ದೊಡ್ಡದಾದ್ಮೇಲೆ ಅಂಬೆಗಾಲು ಇಟ್ಕೊಂಡು ಎಲ್ಲೋ ಒಂದು ನೀವು ಒಂದು ಬೊಂಬೆನೋ ಏನೋ ಇಡಿ ಶಬ್ದ ಮಾಡ್ತಾ ಇರೋದು, ಆ ಕಡೆ ಅವು ಅಂಬೆಗಾಲು ಇಟ್ಕೊಂಡು ಹೋಗುತ್ತೆ. ಏನೋ ಆ ಶಬ್ದ ಬರೋ ಅಂದರೆ ಶಬ್ದ ತರಂಗಗಳನ್ನು ಅದು ಗ್ರಹಿಸ್ತಾ ಇದೆ ಅಂತ. ಸೊ ಅದು ನಮಗೆ ಡೈರೆಕ್ಷನ್ ಗೊತ್ತಾಗ್ತಾ ಇದೆ ಮಗುಗೆ. ಸೊ ಆವಾಗ ನಮಗೆ ಮಗು ಕಿವಿ ಕೇಳ್ತಾ ಇದೆ ಅಂತ ಅರ್ಥ. ಸೊ ಈ ಥರ ನಾವು ದೊಡ್ಡ ಮಕ್ಕಳಾದಮೇಲೆ ಏನಾದರೂ ಕೂಗಿದ್ರೆ, ಕರೆದಾಗ ಸಡನ್ನಾಗಿ ರೆಸ್ಪಾಂಡ್ ಮಾಡಿದರೆ ಕಿವಿ ಚೆನ್ನಾಗಿ ಕೇಳ್ತಾ ಇದೆ ಅಂತ. ಸೊ ನಾವು ಅವ್ರ ನಡವಳಿಕೆ ಮೇಲಿಂದನೂ ಗೊತ್ತಾಗುತ್ತೆ. ಆಮೇಲೆ ಇಲ್ಲ ಅಂತಂದರೆ ದೊಡ್ಡವರಾದ್ಮೇಲೆ ಅವರೇ ಹೇಳ್ತಾರೆ, ನಮ್ಗೆ ಯಾಕೋ ಒಂದು ಕಿವಿನಲ್ಲಿ ಸರಿ ಕೇಳ್ತಾ ಇಲ್ಲ, ತಾವೇ ಸ್ವತಃ ಕಂಪ್ಲೇಂಟ್ ಮಾಡ್ತಾರೆ. ಅವಾಗ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಕೆಲವು ಸರಿ ಸಿಂಪಲ್ ಸೊಲ್ಯೂಷನ್ ಇರುತ್ತೆ, ವ್ಯಾಕ್ಸ್ ಬ್ಲಾಕ್ ಆಗಿರ್ಬೋದು, ಗುಗ್ಗೆನೇ ಕಟ್ಕೊಂಡಿರುತ್ತೆ, ಅವ್ರೇನೋ ದೊಡ್ಡ ತೊಂದರೆ ಇದೆ ಅನ್ಕೊಂಬಂದಿರ್ತಾರೆ. ನಾವು ವ್ಯಾಕ್ಸ್ ಕ್ಲೀನ್ ಮಾಡಿದ್ಮೇಲೆ ಅವ್ರಿಗೆ ಚೆನ್ನಾಗಿ ಕೇಳೋಕೆ ಶುರು ಆಗುತ್ತೆ, ಅದೆಷ್ಟೋ ವರ್ಷದಿಂದ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಸೊ ಅದು ಇನ್ನು ಇಲ್ಲ ಅಂತಂದರೆ ಸೋಂಕು, ಕಿವಿಯ ಸೋಂಕು, ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಓಟೈಟಿಸ್ ಮೀಡಿಯಾ ಅಂತ ಕರಿತೀವಿ. ಆ ಸೋಂಕಿನಿಂದ ಕಿವಿ ತೊಂದರೆ ಆಗಿ ಕಿವಿ ಕೇಳದೆ ಇರಬಹುದು, ಅಥವಾ ಕಿವಿ ಪರ್ದೆಯಲ್ಲಿ ಹೋಲ್ ಆಗುತ್ತೆ, ಪರ್ಫೋರೇಷನ್ ಅಂತ ಕರಿತೀವಿ. ಸೊ ಇವೆಲ್ಲ ಇನ್ಫೆಕ್ಷನ್ ವಿವಿಧ ಸ್ಟೇಜಲ್ಲಿ ಆಗುವಂಥದ್ದು. ಅದನ್ನೆಲ್ಲ ನಾವು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆಯಿಂದ ಎಲ್ಲ ಸರಿ ಮಾಡ್ಬೋದು. ಅದರಲ್ಲಿ ನಾವು 3 ಕಂಡಕ್ಟಿವ್ ಹಿಯರಿಂಗ್ ಲಾಸ್, ಆಮೇಲೆ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂದರೆ ನರಕ್ಕೆ ಸಂಬಂಧಪಟ್ಟಿದ್ದು, ನರ ವೀಕ್ ಆಗಿ ನರದ ತೊಂದರೆಯಿಂದ ಕೇಳಿಸೋದು ಕಮ್ಮಿ ಆಗುತ್ತೆ. ಸೊ ಆವಾಗ ನಾವು ಅದಕ್ಕೆ ತಕ್ಕಂಗೆ ಟೆಸ್ಟ್ ಮಾಡಿ ಕಂಡುಹಿಡಿಬೋದು ಏನು ಅಂತ. ಈಗ ಈ ಶ್ರವಣ ದೋಷಗಳು ಯಾರಲ್ಲಿಯೂ ಬರಬಹುದು. ನೀವೇ ಹೇಳಿದ ಹಾಗೆ ನವಜಾತ ಶಿಶುವಿನಿಂದ ಹಿಡಿದು ವಯಸ್ಸಾದವರಲ್ಲೂ ಕೂಡ ಕ್ರಮೇಣವಾಗಿ ಈ ಶ್ರವಣ ಶಕ್ತಿ ಏನಿದೆ ಇದು ಕುಂದುತ್ತಾ ಬರೋದನ್ನು ನಾವು ನೋಡಿದ್ದೀವಿ. ಆದರೆ ಇದಕ್ಕೆ ಕಾರಣಗಳು ಏನೇನು, ಮುಖ್ಯವಾದಂತಹ ಕಾರಣಗಳು? ಸೊ ಒಂದು ಏನು ಅಂತಂದರೆ, ಈಗ ನಮ್ಮಲ್ಲಿ ಕಾಮನ್ ಅಭ್ಯಾಸ ಇದೆ, ನಾವು ಬಡ್ಸ್ ಹಾಕ್ತಾ ಇರೋದು. ಅದನ್ನು ವಿ ಶುಡ್ ನೆವರ್ ಯೂಸ್ ಬಡ್ಸ್. ಸಪೋಸ್ ಅಲ್ಲೇನೋ ವ್ಯಾಕ್ಸೋ ಡಸ್ಟೋ ಕೊಳೆ ಇದ್ರೆ ಅದನ್ನ ಇನ್ನೂ ನಾವು ಒಳಗಡೆ ತಳ್ತೀವಿ, ತುಂಬ ಕಾಮನ್ನು ಏನಿದೆ. ಸೊ ಎಷ್ಟೋ ಸರಿ ನಾವು ನೋಡಿರ್ತೀವಿ, ವ್ಯಾಕ್ಸ್ ಮುಂದೆ ಇರೋದು ಒಳಗಡೆ ಹೋಗಿ ಇಯರ್ ಡ್ರಮ್ ಬ್ಲಾಕ್ ಮಾಡಿ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಆಗುತ್ತೆ, ಯಾಕಂದರೆ ಸೌಂಡ್ ಟ್ರಾನ್ಸ್ಮಿಷನ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಕಿವಿ ಕೇಳಲ್ಲ ಅಂತ ಬರ್ತಾರೆ. ಅದು ತುಂಬ ಸಿಂಪಲ್ ಸೊಲ್ಯೂಷನ್, ಅವ್ರಿಗೆ ಹೇಳ್ತೀವಿ. ಆಮೇಲೆ ಕಿವಿನಲ್ಲಿ ನೀರು ಹೋಗ್ದಂಗೆ ನೋಡ್ಕೊಳ್ಳಿ, ಇವೆಲ್ಲ ಸೋಂಕು ತಡೆಗಟ್ಟೋದಕ್ಕೆ. ಕಿವಿನಲ್ಲಿ ನೀರು ಹೋದರೆ ಅದು ವೆಟ್ನೆಸ್ ಆಗಿ ಆಗಿ ಮಾಯಿಶ್ಚರ್ ಅಟ್ರಾಕ್ಟ್ಸ್ ದಿ ಫಂಗಸ್, ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಕಿವಿದು. ಸೊ ಅದಕ್ಕೆಲ್ಲ ಚಿಕಿತ್ಸೆ ಇದೆ. ಸೊ ಎಷ್ಟೋ ಜನಕ್ಕೆ ನಾವು ಸಿಂಪಲ್ ಆಗಿ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗ್ಬಿಡುತ್ತೆ. ಆಮೇಲೆ ಶಬ್ದ ಮಾಲಿನ್ಯದಿಂದ ತುಂಬ ಜೋರಾಗಿ ಶಬ್ದ ಕೇಳಿ, ಈಗ ನಮಗೆ ಒಂದು ಸೇಫ್ ಲಿಮಿಟ್ ಅಂತ ಇದೆ ಶಬ್ದದ್ದು, ಅದು 80 ಡೆಸಿಬಲ್ಸ್. 8 ಅವರ್ಸ್ ನೀವು ವರ್ಕ್ ಮಾಡ್ತಾ ಇದ್ರೆ ಯಾವುದೋ ಫ್ಯಾಕ್ಟ್ರಿನಲ್ಲಿ ಎಲ್ಲನ 80 ಡೆಸಿಬಲ್ ಇಸ್ ದ ಲಿಮಿಟ್. ಅದಕ್ಕಿಂತ ಜಾಸ್ತಿ ನಿಮಗೆ ಶಬ್ದ ಆಯ್ತಂದ್ರೆ ಆ ಡ್ಯೂರೇಷನ್ ಕಮ್ಮಿ ಆಗ್ತಾ ಬರುತ್ತೆ. ಸಪೋಸ್ ಈಗ 100 ಡೆಸಿಬಲ್ ಸೌಂಡ್ ಇತ್ತು ಅಂತ ಇಟ್ಕೊಳ್ಳಿ, ಈಗ ನಮ್ಮ ಮುಂದೆನೇ ಒಂದು ಟ್ರೈನ್ ಹೋದ್ರೆ 100 ಡೆಸಿಬಲ್ಸ್, ಅದನ್ನ ನಾವು ಒಂದು 15 ನಿಮಿಷ ನಮ್ಮ ಕಿವಿ ತಡ್ಕೊಳ್ಳುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ನರ ವೀಕ್ ಆಗಿಬಿಡುತ್ತೆ. ಸೊ ನಮಗೆ ಕಿವಿಗೂ ಒಂದು ಸೇಫ್ ಲಿಮಿಟ್ ಅಂತ ಇದೆ. ಈಗೆಲ್ಲ ಆರ್ಕೆಸ್ಟ್ರಾ, ನೈಟ್ ಕ್ಲಬ್ಬು, ಪಬ್ಬು, ಅದು ಇದು ಸುಮಾರು ಆಧುನಿಕತೆ. ಇದರಲ್ಲಿ ಏನಾಗುತ್ತೆ, ತುಂಬ ಜನ ಯುವಕರನ್ನು ನಾವು ನೋಡ್ತಾ ಇದ್ದೀವಿ, ಕಿವಿ ಸಣ್ಣ ವಯಸ್ಸಿನಲ್ಲೇ ಕಿವಿ ಕೇಳೋದು ಕಮ್ಮಿ, ಅದು ನರ ದೌರ್ಬಲ್ಯದಿಂದ ಕೇಳೋದು ಕಮ್ಮಿ ಆಗಿರೋದು. ಆಮೇಲೆ ಗರ್ಭಾವಸ್ಥೆಯಲ್ಲೇನು ಇನ್ಫೆಕ್ಷನ್ನು, ಪ್ರೆಗ್ನೆನ್ಸಿ ರಿಲೇಟೆಡ್ ಇನ್ಫೆಕ್ಷನ್ ಆಗುತ್ತೆ. ಸೊ ಆವಾಗ್ಲೂ ಪ್ರಾಪರ್ ಚಿಕಿತ್ಸೆಯಿಂದ ನಾವು ಅದನ್ನು ಸರಿ ಮಾಡ್ಬೋದು. ಅದೇನಾಗುತ್ತೆ, ಕೇರ್ ತಗೊಂಡಿಲ್ಲ ಅಂದರೆ ಕಾಂಜೆನೈಟಲ್ ಹಿಯರಿಂಗ್ ಲಾಸ್ ಅಂದರೆ ಆನುವಂಶಿಕ ಅಥವಾ ಜನನ
ದಲ್ಲಿ ಅದೇನು ಇನ್ಫೆಕ್ಷನ್ ಆಗುತ್ತೆ, ಹುಟ್ಟಿದ ಮಗುನೇ ಕಿವಿ ಕೇಳಲ್ಲ. ಅದಕ್ಕೆ ಕಾಂಜೆನೈಟಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಸೊ ಅಂಥವನ್ನೆಲ್ಲ ನಾವು ಈಗ ಏನು ಕೆಲವು ಡ್ರಗ್ಸು, ಸೆಲ್ಫ್ ಮೆಡಿಕೇಶನ್, ಎಷ್ಟೋ ಸುಮ್ಮನೆ ಏನೇ ಕಿವಿ ಅಂದರೆ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಒಂದು ಡ್ರಾಪ್ಸ್ ಕೊಡ್ತಾರೆ, ಹಾಕೋತಾ ಇರ್ತಾರೆ, ಡಾಕ್ಟ್ರ್ ಹತ್ರನೂ ಹೋಗಲ್ಲ. ಕಿವಿಗೆ ಒಂದು ಆ್ಯಂಟಿಬಯೋಟಿಕ್, ಓವರ್ ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಡ್ರಾಪ್ಸ್ ಕೊಟ್ಟು ಯಾಕಂದರೆ ಮೆಡಿಕಲ್ ಸ್ಟೋರಲ್ಲಿ ನೀವು ಏನೇ ಕೇಳಿ ಕೊಟ್ಬಿಡ್ತಾರೆ ಅವರು. ಸೊ ಡ್ರಗ್ ಓಟೋಟಾಕ್ಸಿಸಿಟಿ ಅಂತ ಹೇಳ್ತೀವಿ, ಓಟೋಟಾಕ್ಸಿಸಿಟಿ ಆಫ್ ದಿ ಡ್ರಗ್ಸ್. ಸೊ ಅದು ನರ ದೌರ್ಬಲ್ಯಕ್ಕೆ ಕಾರಣ ಆಗುತ್ತೆ. ಸೊ ಹಿಂಗೆ ನಾನಾ ರೀತಿಯಿಂದ ಹಿಯರಿಂಗ್ ಲಾಸ್ ಆಗುತ್ತೆ, ಶ್ರವಣ ದೋಷ ಬರುತ್ತೆ. ಬಟ್ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ. ಅವ್ರು ತಕ್ಷಣ ಬಂದು ತೋರಿಸ್ಕೊಂಡು ಡಾಕ್ಟರ್ ಕನ್ಸಲ್ಟ್ ಮಾಡಿದರೆ ನಾವು ಅದನ್ನು ಶೀಘ್ರವಾಗಿ ಕಂಡಿಡಿದು ಅದಕ್ಕೆ ಏನು ಉಪಾಯ ಮಾಡಿ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ತಿಳಿಸ್ಬೋದು. ಡಾಕ್ಟ್ರೆ, ಈಗ ನೀವು ಕಿವಿಯಲ್ಲಿ ವ್ಯಾಕ್ಸ್ ಅಂತ ಹೇಳಿದ್ರಿ, ಅದಕ್ಕೆ ಕುಗ್ಗೆ ಅಥವಾ ಗುಗ್ಗೆ ಅಂತ ಕನ್ನಡದಲ್ಲಿ ಕರೆಯಲಾಗುತ್ತೆ. ಅದನ್ನ ಸ್ವಚ್ಛ ಮಾಡ್ಕೊಳ್ಳೋದೇನಿದೆ ಅದು ತುಂಬಾ ಜನರ ಒಂದು ಹವ್ಯಾಸ. ಅದನ್ನ ತೆಗಿಬೇಕಾ? ಅದು ಯಾಕಿರುತ್ತೆ ನಮ್ಮ ಕಿವಿಯಲ್ಲಿ? ಅದನ್ನ ತೆಗಿಬೇಕಾ? ತೆಗಿಯೋದಾದ್ರೆ ಹೇಗೆ ತೆಗಿಬೇಕು ಅನ್ನೋದು. ಗುಗ್ಗೆ ಏನಿದೆ ನ್ಯಾಚುರಲ್ ಸಿಕ್ರಿಷನ್ ಇದು, ಎಲ್ಲಾರ ಕಿವಿನಲ್ಲೂ ಬಂದೇ ಬರುತ್ತೆ. ಅದು ಕೊಳೆ, ಅದು ಅಸಹ್ಯ ಪಡ್ಕೊಳ್ಳೋದೇನಲ್ಲ, ಅದು ಪ್ರೊಟೆಕ್ಷನ್ಗೋಸ್ಕರನೇ ನಮಗೆ ದೇವರೋ ನೇಚರೋ ಏನೋ ಮಾಡಿರೋದು. ಸೊ ಅದೇನು ಏನಂದ್ರೆ ಏನೇ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡಸ್ಟ್ ಕಿವಿ ಒಳಗಡೆ ಹೋದ್ರೆ ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ. ಅದು ಹೋಗಿ ಇಯರ್ ಡ್ರಮ್ಗೆ ಅಟ್ಯಾಕ್ ಮಾಡಲ್ಲ. ಸೊ ಇಯರ್ ಡ್ರಮ್ ನಮಗೆ ಕಿವಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್. ಅದು ತುಂಬಾ ಟಿಶ್ಯೂ ಪೇಪರ್ ಅಷ್ಟು ಥಿನ್ನಾಗಿರುತ್ತೆ. ಅದು ಡ್ಯಾಮೇಜ್ ಆದರೆ ನಮ್ಗೆ ಕೇಳಿಸೋದು ಕಮ್ಮಿ ಆಗಿಬಿಡುತ್ತೆ. ಸೊ ಅಲ್ಲಿವರೆಗೂ ಹೋಗ್ದಂಗೆ ಇದು, ಯಾಕಂದ್ರೆ ಗುಗ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ ಔಟರ್ ಇಯರ್ ಅಂತ ಏನು ಹೇಳ್ತೀವಿ ಅಲ್ಲೇ ಇರುತ್ತೆ, ಹೊರಕಿವಿನಲ್ಲೇ ಇರುತ್ತೆ. ಅದು ಒಳಗೋಗಿ ಇಯರ್ ಡ್ರಮ್ಗೆ ಅಂಟ್ಕೊಂಡಿದೆ ಅಂದ್ರೆ ನಾವೇ ಅದನ್ನು ತಳ್ಳಿರ್ತೀವಿ, ಏನೋ ಬಡ್ಸ್ ಹಾಕಿನೋ ಅಥವಾ ಇನ್ನೇನೋ ಪೇಪರ್ ಸುರುಳಿ ಮಾಡ್ಬಿಟ್ಟು ಏನೋ ಮಾಡ್ತಾ ಇರ್ತೀವಿ. ಸೊ ಇವೆಲ್ಲ ಮಾಡಬಾರ್ದು. 90% ಸೆಲ್ಫ್ ಕ್ಲೀನಿಂಗ್ ಮೆಕ್ಯಾನಿಸಮ್ ಇದೆ, ತಾನೇ ಸ್ವಚ್ಛ ಆಗ್ತಾ ಇರುತ್ತೆ. ಅದಕ್ಕೆ ನೇಚರ್ಸ್ ಮೆಕ್ಯಾನಿಸಮ್ ಇದೆ. ಏನು ಸಿಂಪಲ್ ಆಗಿ ನಾವು ಬಾಯಿ ಆಡಿಸ್ತಾ ಇರ್ತೀವಲ್ವಾ, ಜಾ ಮೂಮೆಂಟ್ ಇಟ್ ಸೆಲ್ಫ್ ವಿಲ್ ಪುಲ್ ದಿ ವ್ಯಾಕ್ಸ್ ಔಟ್, ಈಚೆ ತಳ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಕಿವಿ ನಾಳದ ಗೋಡೆ ಏನಿರುತ್ತೆ ಅದು ಮೂವ್ ಆಗುತ್ತಲ್ಲ ಆಟೋಮೆಟಿಕಲಿ. ಆಮೇಲೆ ನಮ್ಮ ಕಿವಿ ರಚನೆ ಹೇಗಿದೆ ಅಂದ್ರೆ ಹೊರಕಿವಿ ಸ್ವಲ್ಪ ಸ್ಲ್ಯಾಂಟ್ ಆಗಿದೆ, ಫುಲ್ ಸ್ಟ್ರೇಟ್ ಇಲ್ಲ, ಜಾರ್ಬಂಡೆ ತರ. ನಾವು ಅನಾಟಮಿ ಪಿಕ್ಚರ್ ನೋಡಿದ್ರೆ ಫುಲ್ ಸ್ಟ್ರೇಟ್ ಇರಲ್ಲ, ಸ್ವಲ್ಪ ಜಾರ್ಬಂಡೆ ತರ ಇರುತ್ತೆ. ಅದು ರಚನೆನೇ ಹಂಗಿದೆ. ನೆಕ್ಸ್ಟ್ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ, ಗ್ರಾವಿಟೇಷನ್. ನಾವು ಮಲಗಿರ್ತೀವಿ, ಮಲಗಿದಾಗ ಗ್ರಾವಿಟಿ ವಿಲ್ ಅಟ್ರಾಕ್ಟ್ ವ್ಯಾಕ್ಸ್ ಡೌನ್. ಎಷ್ಟೋ ಸರಿ ನೀವು ಬೆಳಗ್ಗೆ ಎದ್ದು ನೋಡಿ ದಿಂಬಿನ ಮೇಲೆ ಡ್ರೈ ವ್ಯಾಕ್ಸ್ ಬಿದ್ದಿರುತ್ತೆ. ಸೊ ಗುರುತ್ವಾಕರ್ಷಣ, ಸೊ ಇಂಡೈರೆಕ್ಟ್ಲಿ ದೇರ್ ಆರ್ ಮೆಕ್ಯಾನಿಸಮ್, ಕಿವಿ ಕ್ಲೀನ್ ಆಗ್ತಾ ಇರುತ್ತೆ. ಗುಗ್ಗೆ ಒಳಗೆ ಹೋಗ್ಬೇಕಂದ್ರೆ ನಾವೇ ಕಾರಣ, ಬೇರೆ ಯಾರು ಕಾರಣ ಅಲ್ಲ. ಆದ್ರೆ ಕೆಲವರು ಅದರಲ್ಲಿ ಒಂಥರ ಕಡ್ತ ಬಂದಾಗ ಆಗುತ್ತೆ, ಕೆರಿಯುತ್ತೆ ಅಂತ ಹೇಳಿ ಮಾಡ್ತಾರಲ್ಲ, ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ನೀರು ಹೋಗ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪ್ರಿಕಾಷನ್, ನೀರು ಹೋಗಬಾರ್ದು. ನಾವು ಹೇಳ್ತೀವಿ, ನಮ್ಮ ಪೇಷಂಟ್ಗೆಲ್ಲ ಹೇಳ್ತಾ ಇರ್ತೀವಿ, ಹೆಡ್ ಬಾತ್ ಮಾಡ್ಬೇಕಾದ್ರೆ ಕಾಟನ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನೋ ವ್ಯಾಸ್ಲಿನೋ ಲ್ಯೂಬ್ರಿಕೇಶನ್ ಏನಾದರೂ ಹಚ್ಚಿ ಕಿವಿ ಮುಚ್ಕೊಳ್ಳಿ. ಸ್ನಾನದ ಟೈಮ್ನಲ್ಲಿ ಅದು ವೆಟ್ ಆಗಲ್ಲ, ಸ್ನಾನ ಆದ್ಮೇಲೆ ತೆಗೀರಿ ಅಂತ. ಇದು ಪ್ರಿಕಾಷನ್. ಸೊ 90% ಕ್ಲೀನಿಂಗ್ ಬೇಕಾಗಲ್ಲ, ಸೆಲ್ಫ್ ಕ್ಲೀನಿಂಗ್ ಆಗ್ತಾ ಇರುತ್ತೆ. ಈಗ ಶ್ರವಣ ದೋಷ ಇದೆ ಅಂತ ಹೇಳಿ ಗೊತ್ತಾಗಲಿಕ್ಕೆ ಏನೆಲ್ಲ ಲಕ್ಷಣಗಳನ್ನು ನಾವು ಗಮನಿಸಬಹುದು? ಒಂದು, ಅವರ ನಡವಳಿಕೆ, ನಾನು ಹೇಳಿದೆ ಹಾವಭಾವ. ಒಂದು ಸಡನ್ ಆಗಿ ರೆಸ್ಪಾಂಡ್ ಮಾಡಲ್ಲ, ಅಥವಾ ಅಂತ ರಿಪೀಟಾಗಿ ಕೇಳೋದು, ಇನ್ನೊಂದು ಸರಿ ಹೇಳಿ ಅಂತ ಹೇಳೋದು, ಅಥವಾ ಏನು ಗೊತ್ತೇ ಇಲ್ದವ್ರು. ಯಾಕೆ ಎಷ್ಟೋ ಸರಿ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ, ಟೀಚರ್ಸ್ ಕಂಪ್ಲೇಂಟ್ ಮಾಡ್ತಾರೆ, ಸರ್ ಮಗು ಅಟೆಂಟಿವ್ ಆಗಿಲ್ಲ. ಪಾಪ ಅದಕ್ಕೆ ಕೇಳ್ತಾ ಇರಲ್ಲ, ಬಟ್ ಏನು ಮಗು ಅಟೆಂಟಿವ್, ನಿಮ್ಮ ಮಗು ತುಂಟ ಇದೆ ಅಥವಾ ಸರಿಯಾಗಿ ಗಮನ ಹರಿಸೋಲ್ಲ, ನೀವು ಮನೇಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ ಅಂತ. ಅದು ಕಿವಿನೇ ಕೇಳ್ತಾ ಇರಲ್ಲ, ಅವ್ರು ಏನು ಮಾಡಬೇಕು? ಸೊ ಅದಕ್ಕೆ ಕರ್ಕೊಂಬರ್ತಾರೆ, ಹೋಗಿ ENT ತೋರಿಸಿ ಅಂತ. ಅವಾಗ ನಾವು ಶ್ರವಣ ಪರೀಕ್ಷೆ ಮಾಡಿದಾಗ ಆಡಿಯೋಮೆಟ್ರಿ ಅಂತ ಟೆಸ್ಟ್ ಮಾಡ್ತೀವಿ. ಮಾಡಿದಾಗ ಮಗುಗೆ ಕಿವಿ ಕೇಳೋದು ಕಮ್ಮಿ ಇದೆ ಅಂತ. ಆಮೇಲೆ ಅದಕ್ಕೆ ಏನು ಕಾರಣ ಅಂತ ನಾವು ಕಂಡುಹಿಡಿದು ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ. ಒಂದು ಟೀಚರ್ಸ್ ಕಂಪ್ಲೇಂಟ್ ಮಾಡೋದು. ಇನ್ನೊಂದು ಸರಿ ಏನಾಗುತ್ತೆ, ಕೆಲವರು ದೊಡ್ಡವರು ತಾವೇ ಬರ್ತಾರೆ, ಅವ್ರಿಗೆ ಗೊತ್ತಾಗತ್ತೆ, ಏನೋ ಇಯರ್ಫೋನ್ ಹಾಕೊಂಡಾಗ ಒಂದ್ ಕಡೆ ಕೇಳುತ್ತೆ, ಒಂದ್ ಕಡೆ ಕೇಳಲ್ಲ ಅಂತಾರೆ. ಅವಾಗ ಬಂದು ನೋಡಿದಾಗ ಯಾಕೋ ಸರಿ ಕೇಳ್ತಾ ಇಲ್ಲ ಅಂತ, ಅಥವಾ ಕಿವಿ ಸೋರುವಿಕೆ, ಕಿವಿ ಸೋರೋದ್ರಿಂದಾನು ಇಯರ್ ಡ್ರಮ್ ಇನ್ಫೆಕ್ಷನ್ ಆಗಿ ಇಯರ್ ಡ್ರಮ್ ಹೋಲ್ ಆಗಿ ಕೇಳ್ತಾ ಇರ್ಬೋದು. ಇನ್ನು ವಯಸ್ಸಾದವರಲ್ಲಿ ವಯೋಸಹಜವಾಗಿ ನರ ದೌರ್ಬಲ್ಯ ಆಗಿರುತ್ತೆ, ಶ್ರವಣ ನರನು ದೌರ್ಬಲ್ಯ ಆಗಿ ಕಿವಿ ಕೇಳೋದು ಕಮ್ಮಿ ಆಗುತ್ತೆ. ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಟಿವಿ ವಾಲ್ಯೂಮ್ ತುಂಬಾ ಜೋರಾಗಿ ಇಟ್ಕೋತಾರೆ, ಮನೇಲಿ ಬೇರೆ ಇರೋರು ಗಲಾಟೆ, ಏನ್ ಇಷ್ಟು ಜೋರಾಗಿ ಪಕ್ಕದ ಮನೆ ಕೇಳ್ತಾ ಇದೆ ಅಂತ. ಸೊ ಅವಾಗ ಮಕ್ಳು ಯಾರೋ ಕರ್ಕೊಂಡ್ಬರ್ತಾರೆ, ಮನೇಲಿ ತುಂಬಾ ಜೋರಾಗಿ ಟಿವಿ ಹಾಕೊಳ್ತಾರೆ, ಸರ್ ಇದೇ ಒಂದು ಜಗಳ ಮನೆಯಲ್ಲಿ ಅಂತ. ಅವಾಗ ನರ ಏಜ್ ರಿಲೇಟೆಡ್, ಅಲ್ಲೇನು ಇನ್ಫೆಕ್ಷನ್ ಇರಲ್ಲ, ವಯೋಸಹಜವಾಗಿ ನರ ದೌರ್ಬಲ್ಯ ಆಗಿ
ಅದಕ್ಕೆ ನಾವು ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಶ್ರವಣ ಸಾಧನ ಅಳವಡಿಸಿ ಚಿಕಿತ್ಸೆ ಕೊಡ್ಬೋದು. ಈಗ ಈ ರೀತಿಯಾಗಿ ಮಕ್ಕಳನ್ನೋ ಅಥವಾ ವೃದ್ಧರನ್ನೋ ಅಥವಾ ಯಾರನ್ನಾದರೂ ಕರ್ಕೊಂಡು ಬಂದಾಗ ಇವರಿಗೆ ಶ್ರವಣ ದೋಷ ಇರಬಹುದು ಅಂತ ಹೇಳಿ ಅದನ್ನು ನಿಖರವಾಗಿ ಇಷ್ಟೇ ಇದೆ ಅಂತ ಗುರುತಿಸೋದು ಹೇಗೆ, ಮತ್ತು ಯಾವ ರೀತಿ ಒಂದು ಮಾಪನ ಇದೆ ಅದಕ್ಕಂದ್ರೆ ಇಷ್ಟು ಶಬ್ದ ಕೇಳಿದರೆ ಸರಿ ಇದೆ ಕಿವಿ, ಇಷ್ಟು ಇದ್ರೆ ಸರಿ ಇಲ್ಲ, ಅಥವಾ ತೀವ್ರ ಸ್ವರೂಪದ್ದು ಮಧ್ಯಮ ಸ್ವರೂಪದ್ದು ಅಂತ ಏನಾದ್ರು ಗುರುತಿಸ್ಲಿಕ್ಕೆ ಮಾನದಂಡಗಳಿದೆಯಾ? ಸೊ ಈಗ ಅದಕ್ಕೆ ಇಕ್ವಿಪ್ಮೆಂಟ್ಸ್ ಇದೆ. ಅದಕ್ಕೆ ಅದೇ ಒಂದು ಸಿಸ್ಟಮ್ ಆಡಿಯಾಲಜಿ ಅಂತ. ಆಡಿಯಾಲಜಿ ಅಂದ್ರೆ ಅದ್ರ ತಜ್ಞರು ಇದ್ದಾರೆ, ಆಡಿಯಾಲಜಿಸ್ಟ್ ಅಂತ ಕರಿತೀವಿ, ಶ್ರವಣ ಪರೀಕ್ಷಾ ತಜ್ಞರು ಅಂತ. ಸೊ ಇದು ಇಕ್ವಿಪ್ಮೆಂಟ್ಸು ಈಗ ನವಜಾತ ಶಿಶುವಿಗೂ ನಾವು ಟೆಸ್ಟ್ ಮಾಡ್ಬೋದು. OAE ಅಂತ, ಓಟೋ ಅಕೌಸ್ಟಿಕ್ ಎಮಿಷನ್ ಅಂತ ಒಂದು ಟೆಸ್ಟ್ ಇದೆ. ಆಮೇಲೆ ಬೆರಾ ಅಂತ, ಬ್ರೈನ್ ಸ್ಟೆಮ್ ಇವೋಕ್ಡ್ ರೆಸ್ಪಾನ್ಸ್ ಆಡಿಯೋಮೆಟ್ರಿ ಅಂತ ಇವು ಇಕ್ವಿಪ್ಮೆಂಟ್ಸು. ಇವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟರ್ ಅಂತ ಏನಿರುತ್ತೆ ಶ್ರವಣ ಪರೀಕ್ಷಾ ಕೇಂದ್ರಗಳಲ್ಲೆಲ್ಲ ಇರುತ್ತೆ. ಸೊ ಹುಟ್ಟಿದ ಮಗುವಿನಿಂದ ಹಿಡಿದು ಯಾವ ವಯಸ್ಸಿನವ್ರಿಗಾದರೂ ನಾವು ಈಗ ಪರೀಕ್ಷೆ ಮಾಡ್ಬೋದು. ಸೊ ಏನು ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಏನು ತೊಂದರೆ ಇದೆ ಅಂತ ಗೊತ್ತಾದಮೇಲೆ ಅದಕ್ಕೆ ಏನು ಸೊಲ್ಯೂಷನ್ ಅಂತ ನಾವು ಇದನ್ನು ಮಾಡ್ತೀವಿ. ಸೊ ಈಗ ನವಜಾತ ಶಿಶುವಿನಲ್ಲೇ ಶ್ರವಣ ದೋಷ ಇದೆ ಅಂತಂದರೆ ನಾವು ಆ್ಯಕ್ಚುಲಿ ನಾವು ಈಗ ಗೌರ್ಮೆಂಟ್ಗೂ ರೆಕಮೆಂಡ್ ಮಾಡ್ತಾಯಿದ್ದೀವಿ. ಫಸ್ಟ್ ಮಂತ್ ಆಫ್ಟರ್ ಡೆಲಿವರಿ, 3rd ಮಂತು 6 ಮಂತ್ಸು ಆ OAE ಟೆಸ್ಟ್ ಮಾಡಬೇಕು. ಸೊ ಕಿವಿ ಒಳಭಾಗದಲ್ಲಿ ಆ ಶ್ರವಣ ನರಕ್ಕೆ ಸಂಬಂಧಪಟ್ಟ ನರಕೋಶಗಳು ಏನು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ, ಮಾಡ್ತಾ ಇಲ್ಲ ಅಂತಂದರೆ ಆ ಮಗು ಮುಂದೆ ಮಾತು ಕಲಿಯಲ್ಲ ಅಂತ. ಸೊ ಅದ್ರ ಮೇಲೆ ನಾವು ಗಮನ ಹರಿಸಿ ಇಟ್ಟು ಅದನ್ನು ಫಾಲೋ ಅಪ್ ಮಾಡ್ತಾ ಇರ್ತೀವಿ. 1 ವರ್ಷ ಆದಾಗ ಅದಕ್ಕೆ ಬೆರಾ ಟೆಸ್ಟ್ ಅಂತ ಮಾಡ್ತೀವಿ. ಆ ಬೆರಾ ಟೆಸ್ಟ್ ಮಾಡಿದಾಗ ಆ ಬೆರಾದಲ್ಲಿ ವೇವ್ಸ್ ಬರುತ್ತೆ, ECG ಥರ. ಆ ವೇವ್ಸ್ ಕರೆಕ್ಟಾಗಿ ಬಂದಿದೆ ಅಂತಂದರೆ ಇದಕ್ಕೆ ಸಿಸ್ಟಮ್ ಸರಿಯಾಗಿದೆ, ಇದಕ್ಕೇನು ಮುಂದೆ ತೊಂದರೆ ಆಗಲ್ಲ ಅಂತ. ಅದು ಬಂದಿಲ್ಲ ಅಂತಂದರೆ ನಾವು ಪೇರೆಂಟ್ಸ್ಗೆ ಹೇಳ್ತೀವಿ ಇದಕ್ಕೆ ತೊಂದರೆ ಇದೆ, ಫಾಲೋ ಅಪ್ ಮಾಡಬೇಕು ಅಂತ. ಸೊ ತೀರಾ ಅದು ಕಾಕ್ಲಿಯಾ ಅಂತ ಏನು ಹೇಳ್ತೀವಿ ಅದರಲ್ಲಿ ನರಕೋಶಗಳು ಕೆಲಸನೇ ಮಾಡ್ತಾ ಇಲ್ಲ ಅಂದರೆ ಈಗ ನಾವು ಲೇಟೆಸ್ಟಾಗಿ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ನಾವು KC ಜನರಲ್ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಸೋಂಕಿನಿಂದ ಆಗಿತ್ತು ಅಂದರೆ ನಾವು ಮಾಮೂಲಿ ಇಯರ್ ಇನ್ಫೆಕ್ಷನ್ಗೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ, ಮೆಡಿಕೇಷನ್ನು ಅಥವಾ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಸರಿ ಮಾಡ್ತೀವಿ. ಇನ್ನು ವಯಸ್ಸಾದವ್ರಿಗೆ ಯೂಶ್ವಲಿ ನರ ದೌರ್ಬಲ್ಯದಿಂದ ಆಗಿರುತ್ತಲ್ಲ ಅವ್ರಿಗೆ ಶ್ರವಣ ಸಾಧನ ಅಳವಡಿಸಿ ಕಿವಿ ಕೇಳೋಂಗೆ ಮಾಡ್ತೀವಿ. ಈಗ ನಾವು ನೋಡ್ತಿರೋವಂಥದ್ದು ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನುವಂಥದ್ದು. ಇದು ಇದು ಶ್ರವಣ ಸಾಧನ. ಕೆಲವು ಸರಿ ಏನಾಗುತ್ತೆ, ಮಾಡ್ರೇಟ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಸೆನ್ಸರಿ ನ್ಯೂರಲಲ್ಲಿ ಮಾಡ್ರೇಟ್ ಅಂತಂದರೆ ಪೂರ್ತಿ ನರಕೋಶ ಹಾಳಾಗಿಲ್ಲ. ಸೊ ಒಂದು 50% ನರ ಕೆಲಸ ಮಾಡ್ತಾ ಇದೆ. ಸೊ ಅವ್ರಿಗೆ ಶ್ರವಣ ಸಾಧನ ಅಳವಡಿಸಿದ್ರೆ ಕಿವಿ ಕೇಳೋದು ಇಂಪ್ರೂವ್ ಆಗುತ್ತೆ. 100ಕ್ಕೆ 100 ಆ ಕಾಕ್ಲಿಯಾ ಅನ್ನೋ ಏನು ಆರ್ಗನ್ ಇದೆ ಅದು ಒಳಕಿವಿನಲ್ಲಿ ಕೆಲಸನೇ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಏನು ಮಕ್ಕಳಲ್ಲಿ ಆದರೆ ಏನು ಮಾತೇ ಡೆವಲಪ್ ಆಗಲ್ಲ. ಸೊ ಅವಕ್ಕೆ ಏನಾಗುತ್ತೆ, ಅವು ಮೂಕ ಆಗ್ಬಿಡ್ತವೆ, ಡೆಫ್ ಆ್ಯಂಡ್ ಡಂಬ್ ಆಗುತ್ತಲ್ಲ, ತೀರಾ ಮಾತೇ ಬರಲ್ಲ. ಸೊ ಈಗ ಆ ಅಂಗವೈಕಲ್ಯದವರೆಗೂ ಮುಂದುವರಿಬಾರ್ದು ಅಂತ ನಾವು ಸರ್ಕಾರದಿಂದ 2017ರಲ್ಲಿ ಕಾಕ್ಲಿಯರ್ ಇಂಪ್ಲಾಂಟ್ ಕಾರ್ಯಕ್ರಮ ನಮ್ಮ KC ಆಸ್ಪತ್ರೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇದು ಕರ್ನಾಟಕದಲ್ಲೇ ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ನಡೀತಾ ಇದೆ. KC ಜನರಲ್ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೂ ನಾವು 48 ಮಕ್ಕಳಿಗೆ ಈ ಶಸ್ತ್ರಚಿಕಿತ್ಸೆ 10 ಲಕ್ಷ ಆಗುತ್ತೆ ಹೊರಗಡೆ. ಅದನ್ನು ನಾವು ಫ್ರೀಯಾಗಿ ಸರ್ಕಾರದಿಂದ ನಮಗೆ ಇಂಪ್ಲಾಂಟ್ ಸಿಗುತ್ತೆ. ನಾನು ಸರ್ಜರಿ ಮಾಡ್ತಾ ಇದ್ದೀನಿ, ಶಸ್ತ್ರಚಿಕಿತ್ಸೆ ಸರ್ಜರಿ ಮಾಡಿ. ಆಮೇಲೆ 1 ರಿಂದ 2 ವರ್ಷ ಅವ್ರಿಗೆ ಸ್ಪೀಚ್ ಥೆರಪಿ, ಆಡಿಟರಿ ವರ್ಬಲ್ ಥೆರಪಿ ಅಂತ ಕರಿತೀವಿ. ಇಂಪ್ಲಾಂಟ್ ಹಾಕಿದ ತಕ್ಷಣ ಏನಾಗುತ್ತೆ, ಶಬ್ದ ಕೇಳೋಕೆ ಶುರು ಆಗುತ್ತೆ. ಎಷ್ಟೋ ಪೇರೆಂಟ್ಸ್ ಏನಂತಾರೆ, ಅದನ್ನು ಹಾಕಿದ ತಕ್ಷಣ ಮಾತೇ ಬಂದ್ಬಿಡುತ್ತೆ, ಮಾತು ಬರಲ್ಲ, ಶಬ್ದ ಕೇಳೋಕೆ ಶುರು ಆಗುತ್ತೆ. ಅದನ್ನ ಗ್ರಹಿಸಿ ಅವ್ರಿಗೆ ಭಾಷೆ ಡೆವಲಪ್ ಮಾಡಬೇಕು, ಸ್ಪೀಚ್ ಥೆರಪಿ. ಅದನ್ನ ಆಡಿಯಾಲಜಿಸ್ಟ್ ಮಾಡ್ತಾರೆ. ಈಗ ನಮ್ಮಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿರೋ ಮಕ್ಕಳು, ಇಂಪ್ಲಾಂಟ್ ಹಾಕಿರೋ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡಿ ನಾರ್ಮಲ್ ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದ್ದಾವೆ. 2017ನಲ್ಲಿ ಆಪರೇಷನ್ ಮಾಡಿದವರು ಈಗ 7 ವರ್ಷ 6 ವರ್ಷ 7 ವರ್ಷ ಈಗ ನಾರ್ಮಲ್ ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಸೇರ್ಕೋತಾ ಇದ್ದಾವೆ. ಸೊ ಅದೊಂಥರ ಅವ್ರಿಗೆ ಪುನರ್ಜನ್ಮ ಇದ್ದಂಗೆ ಹೊಸ. ಡಾಕ್ಟ್ರೆ, ಈ ಸಂದರ್ಭದಲ್ಲಿ ನಾನು ಇನ್ನೊಂದು ತುಂಬ ಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಬೇಕು. ಈಗ 100 ಮಕ್ಕಳ ಚಿಕಿತ್ಸೆಯನ್ನು ನೀವು ಮಾಡಿದ್ದೀರಿ. ದೈಹಿಕವಾಗಿ ಮಕ್ಕಳಿಗೆ ಈ ರೀತಿಯಾದ ಒಂದು ಶಬ್ದವನ್ನು ಕೇಳದೇ ಇದ್ದಾಗ, ಶ್ರವಣ ದೋಷ ಇದ್ದಾಗ ಅವರಿಗೆ ಕಷ್ಟ ಅನ್ನೋದು ಸರಿ, ಆದರೆ ಮಾನಸಿಕವಾಗಿ ಕೂಡ ಅವರ ಮೇಲೆ ಅದು ಪರಿಣಾಮವನ್ನು ಬೀರಿರುತ್ತಾ ಹೇಗೆ? ಈ ಚಿಕಿತ್ಸೆ ಆದ ನಂತರ ಅವರ ಮನಸ್ಥಿತಿಯಲ್ಲಿ ಯಾವ ರೀತಿ ಒಂದು ಬದಲಾವಣೆ ಕಾಣಿಸುತ್ತೆ? ಖಂಡಿತ ಅದು ಇಡೀ ಫ್ಯಾಮಿಲಿ ಮೇಲೇನೆ ಅದರದ್ದು ಇಫೆಕ್ಟ್ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಮಗು ಕಿವಿ ಕೇಳಲ್ಲ, ಮಾತು ಬರಲ್ಲ ಅಂದ ತಕ್ಷಣನೇ ಪೇರೆಂಟ್ಸ್ಗೂ ಒಂಥರ ಡಿಪ್ರೆಷನ್ ಆಗುತ್ತೆ. ಆಮೇಲೆ ಈ ಮಗು ಮುಂದೆ ಇದ್ರದ್ದು ಪರಿಸ್ಥಿತಿ ಹೇಗೆ ಏನು ಅಂತ ಅದೊಂಥರ ಯೋಚನೆ. ಆಮೇಲೆ
ಈಗ ಅದಕ್ಕೆ ತಾಂತ್ರಿಕ ನೈಪುಣ್ಯ ಇದೆ, ಕಾಕ್ಲಿಯರ್ ಇಂಪ್ಲಾಂಟ್ ಇದೆ, ಬಟ್ ಎಷ್ಟು ಅಫೋರ್ಡೆಬಲ್. ಅದಕ್ಕೆ ನಾವು ಸರ್ಕಾರಕ್ಕೆ ಮನವೊಲಿಸಿ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು. ಪ್ರೈವೇಟ್ನಲ್ಲಿ ಮಾಡ್ತಾ ಇದ್ದಾರೆ ಕೆಲವು ಹಾಸ್ಪಿಟ್ಲಲ್ಲಿ. ಸೊ ಪ್ರೈವೇಟಲ್ಲಿ ಮಾಡ್ತಾ ಇದ್ರೆ ಅದಕ್ಕೆ ಕಾಸ್ಟ್ 10 ಲಕ್ಷ ಕೊಟ್ಟು ಎಷ್ಟು ಜನ ಮಾಡಿಸ್ಕೊತಾರೆ. ಆಮೇಲೆ ನಾವು ಎಷ್ಟೋ ಸ್ಟೇಟ್, ಈಗ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಕೇರಳದಲ್ಲೆಲ್ಲ ಈ ಕಾರ್ಯಕ್ರಮ ಸುಮಾರು ವರ್ಷದಿಂದನೇ ನಡೀತಾ ಇದೆ. ಸುಮಾರು 3,000ಗಿಂತ ಜಾಸ್ತಿ ಮಕ್ಕಳಿಗೆ ಅಲ್ಲಿ ಶಸ್ತ್ರಚಿಕಿತ್ಸೆ ಆಗಿದೆ. ಸೊ ನಮ್ಮಲ್ಲಿ ಕರ್ನಾಟಕದಲ್ಲಿ ಇರಲಿಲ್ಲ. ಅದಕ್ಕೆ ನಾವು ಸರ್ಕಾರದ ಮನವೊಲಿಸಿ 2017ರಲ್ಲಿ ಪರ್ಮಿಷನ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಈಗ ನಮ್ಗೆ ಇಂಪ್ಲಾಂಟ್ ಪರ್ಚೇಸ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಸ್ವಲ್ಪನಾದರೂ ನಾವು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಏನು ಅಂತಂದರೆ ಇದು ಒಂಥರ ಪ್ರವಾಹ. ಎಷ್ಟೋ ಈಗ ಒಂದು ಅಂದಾಜು ಪ್ರಕಾರ 2011ರ ಗಣತಿ ಪ್ರಕಾರ 1939 ತೀವ್ರತರದ ಶ್ರವಣ ದೋಷವುಳ್ಳ ಮಕ್ಕಳಿದ್ದಾರೆ ಕರ್ನಾಟಕದಲ್ಲಿ ಅಂತ. ಅದು ಪೂರ್ತಿ ಸಮಂಜಸ ಇರದೇ ಇರ್ಬೋದು, ಇನ್ನೂ ಜಾಸ್ತಿನೇ ಇರ್ಬೋದು, ಬಟ್ ಗಣತಿ ಲೆಕ್ಕ ಅಂದರೆ ಅಷ್ಟು ಜನಕ್ಕೂ ಕಾಕ್ಲಿಯರ್ ಇಂಪ್ಲಾಂಟ್ ಬೇಕು ಅಂತಲೇ ಅರ್ಥ. ಯಾಕಂದರೆ ಅವ್ರು ಯಾರೂ ಮಾತು ಕಲಿಯೋದೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವೇನು ಅಂತಂದರೆ ಶೀಘ್ರವಾಗಿ ಅದನ್ನು ಗುರುತಿಸಬೇಕು, ಅದು ಇಂಪಾರ್ಟೆಂಟ್. ಅಂದರೆ ಈ ಕಾರ್ಯಕ್ರಮದ ಮೂಲಕ ನೀವು ಹೇಳೋದೇನೆಂದರೆ ಶ್ರವಣ ದೋಷಕ್ಕೆ ಯಾವುದೇ ರೀತಿಯದ್ದಾಗಿರಲಿ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆ ಲಭ್ಯವಿದೆ, ಆದರೆ ಅದು ಸಕಾಲದಲ್ಲಿ ದೊರಕಬೇಕು. ಹಾಗಾಗಬೇಕು ಅಂತಂದರೆ ಆ ಗುರುತಿಸುವಿಕೆ ಏನಿದೆ ಅದು ಅತ್ಯಂತ ಶೀಘ್ರವಾಗಿ ಆಗಬೇಕು. ಆವಾಗ ಒಂದು ಉತ್ತಮವಾದ ಫಲಿತಾಂಶ ಸಿಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಿ. ಡಾಕ್ಟ್ರೇ, ಇದುವರೆಗೆ ಈ ಶ್ರವಣ ದೋಷದ ಕುರಿತಾಗಿ ಅದಕ್ಕಿರುವಂತಹ ಕಾರಣ ಮತ್ತು ಪರಿಹಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೇ. ವೀಕ್ಷಕರೇ, ಶ್ರವಣ ಶಕ್ತಿ ಅನ್ನುವಂಥದ್ದು ನಮಗೆ ಜಗತ್ತನ್ನು ಪರಿಚಯಿಸುವಂತಹ ಒಂದು ವಿಶೇಷವಾದ ಶಕ್ತಿ. ನಮ್ಮ ಕಿವಿಗಳ ರಕ್ಷಣೆ ಏನಿದೆ ಅದು ನಮ್ಮ ಹೊಣೆ ಅನ್ನುವಂತಹ ಮಾತನ್ನು ತಮ್ಮ ಎಲ್ಲರಿಗೂ ನೆನಪಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.